ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 48ನೇ ಪ್ರಶ್ನೆಯನ್ನ ಗಮನಿಸಿ. ಅಪವರ್ತನ ಪ್ರಮೇಯ ವಿಧಾನದಿಂದ y² ಮೈನಸ್ 5y ಪ್ಲಸ್ 6 ಇದನ್ನ ಅಪವರ್ತಿಸಿ. ಸೊ ಇಲ್ಲಿ ಕೊಟ್ಟಿರುವಂತಹ ಬಹುಪದೋಕ್ತಿ y² ಮೈನಸ್ 5y ಪ್ಲಸ್ 6. ಸೊ ಇಲ್ಲಿ ಸ್ಥಿರ ಪದ ಯಾವುದು ಹೇಳಿ? ಕಾನ್ಸ್ಟೆಂಟ್ ಟರ್ಮ್ 6 ಆಗಿದೆ. ಸೊ ಈಗ ನಾವು 6ರ ಸಂಭಾವ್ಯ ಅಪವರ್ತನಗಳನ್ನ ನೋಡ್ಬೇಕು. ಸೊ 6ರ ಸಂಭಾವ್ಯ ಅಪವರ್ತನಗಳು ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3, ಪ್ಲಸ್ ಆರ್ ಮೈನಸ್ 6. ಸೊ ಈಗ ಅಪವರ್ತನ ಪ್ರಮೇಯದ ಪ್ರಕಾರ ಪಿ ಆಫ್ ಎ ಇಸ್ ಈಕ್ವಲ್ ಟು 0 ಆದ್ರೆ y ಮೈನಸ್ ಎ ಯು ಏನಾಗತ್ತೆ? ಪಿ ಆಫ್ y ನ ಒಂದು ಅಪವರ್ತನ ಆಗಿರತ್ತೆ ಅಲ್ವಾ? ಸೊ ಹಾಗಾದ್ರೆ ಈಗ ನಾವು ಅದನ್ನ ಚೆಕ್ ಮಾಡ್ಬೇಕು. ಸಪೋಸ್ y ಈಸ್ ಈಕ್ವಲ್ ಟು 2 ಆದಾಗ ಏನಾಗತ್ತೆ ನೋಡಿ, ಪಿ ಆಫ್ 2 ಏನಾಗಿರ್ಬೇಕು? ಅದು 0 ಆಗ್ಬಿಡ್ಬೇಕು. ಸೊ ಪಿ ಆಫ್ 2 ಈಸ್ ಈಕ್ವಲ್ ಟು ಏನಾಯ್ತು? 2² ಮೈನಸ್ 5 ಇಂಟು 2 ಪ್ಲಸ್ 6. ಸೊ 4 ಮೈನಸ್ 10 ಪ್ಲಸ್ 6. ಸೊ ಏನಾಗತ್ತೆ? ಇದು 10 ಮೈನಸ್ 6 ಅಂದ್ರೆ 0 ಬಂದ್ಬಿಡ್ತು ಅಲ್ವಾ? ಸೊ ಹಾಗಾದ್ರೆ ಇದು ಪಿ ಆಫ್ 2 ಈಸ್ ಈಕ್ವಲ್ ಟು 0 ಆಗಿರೋದ್ರಿಂದ y ಮೈನಸ್ 2. ಸೊ y ಮೈನಸ್ 2 ಏನಾಗತ್ತೆ ಹೇಳಿ? ಪಿ ಆಫ್ y ನ ಅಪವರ್ತನ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಇದು ಸರಿಯಾಗತ್ತೆ. ಸೊ y ಈಸ್ ಈಕ್ವಲ್ ಟು 3 ಆದಾಗ ಬೆಲೆಯನ್ನ ಕಂಡು ಹಿಡ್ಕೊಳ್ಳೋಣ. ಸೊ ಹಾಗಾದ್ರೆ ಪಿ ಆಫ್ y ಏನಾಗತ್ತೆ ಅಂದ್ರೆ ಪಿ ಆಫ್ y ಅಂದ್ರೆ y ಇಸ್ ಈಕ್ವಲ್ ಟು 3 ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಪಿ ಆಫ್ 3 ಇಸ್ ಈಕ್ವಲ್ ಟು ಏನಾಗತ್ತೆ? 3² ಮೈನಸ್ 5 ಇಂಟು 3 ಪ್ಲಸ್ 6. ಸೊ 3 ಮೂರ್ಲೆ 9, 5 ಮೂರ್ಲೆ 15 ಪ್ಲಸ್ 6. ಸೊ 15 ಮೈನಸ್ 15 ಇಸ್ ಈಕ್ವಲ್ ಟು 0 ಬಂತು. ಅಂದ್ರೆ ಏನಾಯ್ತು? ಇಲ್ಲಿ ಪಿ ಆಫ್ 3 ಇಸ್ ಈಕ್ವಲ್ ಟು 0 ಆಗಿರೋದ್ರಿಂದ y ಮೈನಸ್ 3. ಓಕೆ, ಸೊ y ಮೈನಸ್ 3 ಇವು ಪಿ ಆಫ್ y ನ ಮತ್ತೊಂದು ಅಪವರ್ತನ ಆಗಿದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ಅಪವರ್ತನ ಪ್ರಮೇಯದ ಒಂದು ವಿಧಾನದಿಂದ ಏನ್ ಮಾಡಿದ್ದೇವೆ? ಈ y² ಮೈನಸ್ 5y ಪ್ಲಸ್ 6ರ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಅದು ಯಾವ್ದಾಗತ್ತೆ ಹೇಳಿ? y ಮೈನಸ್ 2, y ಮೈನಸ್ 3 ಅಲ್ವಾ? ಸೊ ಇಲ್ಲಿ 6 ಹಾಕಿದ್ರೆ ನಮ್ಗೆ 0 ಬರೋದಿಲ್ಲ. ಸೊ ಹಾಗಾಗಿ ಇದರ ಅಪವರ್ತನ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ y ಮೈನಸ್ 2 ಮತ್ತು y ಮೈನಸ್ 3 ಏನ್ ಹೇಳಿ? ಈ ಒಂದು ಬಹುಪದೋಕ್ತಿಯ ಅಪವರ್ತನವಾಗಿದೆ. ಓಕೆ, ಸೊ ಇಲ್ಲಿ ನಾವು ಮಧ್ಯದ ಪದವನ್ನ ಒಡೆದುಕೊಳ್ಳೋದ್ ಮೂಲಕ ಕೂಡ ನಾವು ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇಲ್ಲಿ ಏನ್ ಕೇಳಿದಾರೆ ಅವರು? ಅಪವರ್ತನ ಪ್ರಮೇಯದ ವಿಧಾನದಿಂದನೇ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂತ ಕೇಳಿರೋದ್ರಿಂದ ಈ ರೀತಿಯ ಸ್ಟೆಪ್ಸ್ ಗಳನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.